ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪಿ.ವಿ. ಆನಂದ್. ಹೆಬ್ರಿ ನ್ಯೂಸ್ ಪ್ರಸ್ತುತಪಡಿಸುವಂತಹ ಧಾರ್ಮಿಕ ಜಿಜ್ಞಾಸೆ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಳೆದ ಸಂಚಿಕೆಯಲ್ಲಿ ಚುವನಮನೆಯ ಶ್ರೀ ಅಶೋಕ್ ಶೆಟ್ಟಿ ಇವರ ಜೊತೆಗೆ ಧಾರ್ಮಿಕ ಜಿಜ್ಞಾಸೆಯನ್ನ ನಾವು ಮಾಡ್ತಾ ಇದ್ವಿ. ಹಲವಾರು ಪ್ರಶ್ನೆಗಳನ್ನು ನಾವು ಅವರಿಗೆ ಕೇಳಿದ್ವಿ. ಈ ಸಂದರ್ಭದಲ್ಲಿ ತಾವು ನಮ್ಮ ಹೆಬ್ರಿ ನ್ಯೂಸ್ ಕಚೇರಿಗೆ ಹಲವಾರು ಪತ್ರಗಳನ್ನು ಕಳಿಸಿದ್ದೀರಿ, ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀರಿ. ಮಾತ್ರವಲ್ಲ, ಫೋನ್ ಕರೆ ಮಾಡಿಯೂ ಕೂಡ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ದೀರಿ. ಅದರಲ್ಲಿ ಮುಖ್ಯವಾಗಿರುವಂಥದ್ದು, ಈ ಒಂದು ಧಾರ್ಮಿಕ ಜಿಜ್ಞಾಸೆ ಕಾರ್ಯಕ್ರಮ ಅತ್ಯಂತ ಉತ್ತಮವಾಗಿದೆ ಎನ್ನುವುದಾಗಿ ಹೇಳಿರುವಂಥದ್ದು. ಪ್ರಥಮ ಸಂಚಿಕೆಯಲ್ಲಿಯೇ ತಮ್ಮ ಈ ರೀತಿಯ ಅಭಿಪ್ರಾಯಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಮತ್ತೆ ಇದನ್ನ ನೇರ ಪ್ರಸಾರದ ಮೂಲಕವಾಗಿ ತಾವು ಮಾಡಬಹುದಲ್ವಾ, ಆ ಮೂಲಕ ಎಷ್ಟೋ ಜಿಜ್ಞಾಸೆಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಆಗ್ತದಲ್ವಾ ಎನ್ನುವಂತ ಮಾತನ್ನು ಕೂಡ ಹೇಳಿದ್ದೀರಿ. ಆದರೆ ಇದು ನಮ್ಮ ಈ ಚಾನೆಲ್ನ ಮಟ್ಟಿಗೆ ಅದು ಅಷ್ಟು ಸುಲಭದಲ್ಲಿ ಸಾಧ್ಯ ಇಲ್ಲ. ಮತ್ತೆ ಮುಂದೆ ಅವಕಾಶಗಳು ಸಿಕ್ಕಿದ್ರೆ ಖಂಡಿತವಾಗಿಯೂ ಅಂಥದ್ದನ್ನ ನಾವು ಮಾಡ್ತೇವೆ. ಆದರೆ ಸದ್ಯಕ್ಕೆ ಒಂದಷ್ಟು ಸಂಚಿಕೆಗಳನ್ನ, ನಮ್ಮ ಸಮಸ್ಯೆಗಳನ್ನ, ಅಂದ್ರೆ ನೀವು ಕೇಳಿರುವಂತ ನಮ್ಮ ಸಮಸ್ಯೆಗಳನ್ನ ನಾವು ಬಗೆಹರಿಸಿಕೊಳ್ಳಿಕ್ಕೋಸ್ಕರ ಈ ವೇದಿಕೆಯನ್ನ ಬಳಸಿಕೊಳ್ತಾ ಇದ್ದೇವೆ ಎನ್ನುವಂತ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ಶ್ರೀಯುತ ಅಶೋಕ್ ಶೆಟ್ಟಿ ಇವರನ್ನ ಸ್ವಾಗತಿಸಿದ್ದೇನೆ. ಸರ್, ತಮಗೆ ಈ ಸಂಚಿಕೆಗೆ ಸ್ವಾಗತ. ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ಒಂದಷ್ಟು ವಿಷಯಗಳ ಬಗ್ಗೆ ಮಾತನಾಡಿದ್ದು. ಅದರಲ್ಲಿ ಮುಖ್ಯವಾಗಿ ಒಂದು 5-6 ಪತ್ರಗಳು ಬಂದಿರುವ ಮಾಹಿತಿಯ ಪ್ರಕಾರ, ಅದರಲ್ಲಿ ಹೇಳಿರುವ ಪ್ರಕಾರವಾಗಿ ನೀವು ಓಂ ಚಿಹ್ನೆಯ ಬಗ್ಗೆ ಮತ್ತೆ 33 ಕೋಟಿ ದೇವತೆಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರಿ. ಅದರಲ್ಲಿ 33 ಕೋಟಿ ಅಂತ ಹೇಳಿದ್ರೆ ಅದರಲ್ಲಿ ಓಂ ಎನ್ನುವಂಥದ್ದು 33 ಕೋಟಿಯಿಂದ ಆಗಿರುವಂತದ್ದು ಎನ್ನುವ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ 33 ಎನ್ನುವಂತ ಸಂಖ್ಯೆ ಎನ್ನುವಂಥದ್ದು ಇಂಗ್ಲಿಷ್ ಸಂಖ್ಯೆ. ಅದನ್ನ ತಾವು ಹೇಗೆ ನಮ್ಮ 33 ಕೋಟಿಗೆ ಸರಿಯಾಗಿ ಹೇಳ್ತೀರಿ, ಓಂಗೆ ಅದಕ್ಕೆ ಹೇಗೆ ಲಿಂಕ್ ಮಾಡ್ತೀರಿ ಅನ್ನೋದು ನಮ್ಮ ಜನರ ಪ್ರಶ್ನೆ ಆಗಿತ್ತು ಸರ್. ಅದಕ್ಕೆ ಮಾಹಿತಿಯನ್ನು ದಯವಿಟ್ಟು ಕೊಡಿ. ಅಲ್ಲ, 33 ಅಂದ್ರೆ ನಾವು ಇಂಗ್ಲಿಷ್ ಅಂಕೆಯಲ್ಲಿ 1 2 3 4 ಬರಿಬೇಕು ಅಂತಂದ್ರೆ ಕನ್ನಡ ಅಂಕೆಯಲ್ಲೂ 1 2 3 ಇದೆ. ಹೌದು, ಅದನ್ನು ಬರುತ್ತೆ ನೋಡಿ. 3 ಹೇಗೆ ಬರ್ತದೆ? ಒಂದು 0 ಬಂದು ಮತ್ತೆ ಪುನಃ ಬಂದು ಅಂಕೆ ಹಿಡಿತದೆ. ನಾನು ಪ್ರತಿ ಅಕ್ಷರವನ್ನ ಕಟ್ ಮಾಡಿ ಅದಕ್ಕೆ ಇಟ್ರೆ 33 ಓಂ ಅಲ್ಲಿ 3 ಆಗಿ ಬರ್ತದೆ ಅನ್ನುವಂಥದ್ದು. ಓಂ ಅಲ್ಲಿ ಮೇಲಿನಿಂದ 0 ಬಂದು ಪುನಃ ತಿರುಗಿ ಬರುವಂತ ಅಕ್ಷರ. ಬಹುಶಃ ಮುಂದಿನ ಸಂಚಿಕೆಯಲ್ಲಿ ಹಾಗೆ ಕೇಳ್ಬಹುದು, ಏನಂತ ಹೇಳಿದ್ರೆ ಸಂಸ್ಕೃತ ಮೂಲ ಅಲ್ವಾ ಅಂತ ಹೇಳಿ. ಸಂಸ್ಕೃತ ಮೂಲ ದೇವನಾಗರಿ ಲಿಪಿಗಳಿಂದ ಬಂದಿರುವಂತಹದ್ದು. ಆ ನಂತರದಲ್ಲಿ ಸಂಸ್ಕೃತ ಮೂಲ ಆಗಿರ್ತದೆ. ಅಲ್ಲಿ ಏನು ಕೇಳಿದ್ರೆ ಪ್ರತಿಯೊಂದು ಸಂಖ್ಯೆಗಳನ್ನು ಒಂದಕ್ಕೊಂದು ಹೊಂದಾಣಿಕೆಯಲ್ಲಿ ಕನ್ನಡ ಹೊಂದಾಣಿಕೆ ಬೇಕು. ಯಾಕೆ ಕೇಳಿದ್ರೆ ಸಂಸ್ಕೃತವನ್ನೇ ಮೂಲವಾಗಿ ಇಟ್ರೆ ಎಲ್ಲವರು ಸಂಸ್ಕೃತ ಕಲ್ತಿರುವುದಿಲ್ಲ. ಹಾಗಂತೇಳಿ ಧಾರ್ಮಿಕತೆಯ ಬಗ್ಗೆ ಪ್ರತಿಯೊಬ್ಬ ಮನುಷ್ಯನ ಜ್ಞಾನದಲ್ಲಿ ಮೂಡಬೇಕು ಅಂತಾದ್ರೆ ಹಿಂದಿನವರು ಮಾಡಿದಂತ ನಿಯಮಗಳದು. ಈಗ ಸಂಸ್ಕೃತವನ್ನ ಕನ್ನಡಕ್ಕೆ ಅನುವಾದ ಮಾಡಿ ಬರೆದಿದ್ದಾರೆ. ಇವತ್ತು ನಮ್ಮ ಪುರಾಣಗಳು, ಪ್ರಸಂಗಗಳು, ಯಕ್ಷಗಾನಗಳೆಲ್ಲ ಇದ್ದಾವೆ. ಹಾಗಂತೇಳಿ ಸಂಸ್ಕೃತದಲ್ಲಿ ಉಂಟು, ಅದು ಸಂಸ್ಕೃತದಲ್ಲೇ ಬಳಕೆ ಆಗ್ಬೇಕು ಅಂತ ಆದ್ರೆ ಯಕ್ಷಗಾನ ಕಲ್ತವರು ಅಥವಾ ಅರ್ಥಧಾರಿಗಳಿಗೆಲ್ಲ ಸಂಸ್ಕೃತದಲ್ಲಿ ಹೇಳಿದ್ರೆ ಆಗುದಿಲ್ಲ. ಒಂದನೇದಾಗಿ. ಎರಡನೇದಾಗಿ, ನಾವೀಗ ಒಂದು ಯಕ್ಷಗಾನ ಪ್ರಸಂಗವನ್ನು ಬರೀತೇವೆ. ಪ್ರಸಂಗ ಬರೆಯುವಾಗ ನಿಮಗೆ ಈಗ ರಾಮಾಯಣ ಕಥೆ ಇರ್ಬೋದು. ಆ ರಾಮಾಯಣ ಕಥೆ ಅನ್ನುವಂಥದ್ದು ಹಿಂದಿನಿಂದಲೂ ಯಾವುದು ಏನು ಕನ್ನಡದಲ್ಲಿ ಬರೆದಿಟ್ಟಂತ ಕಥೆ ಅಲ್ಲ. ಮಂತ್ರದ ಮೂಲಕ ಶ್ಲೋಕದಲ್ಲಿ ಈ ಇಂತಿಷ್ಟ ಅಂತ ಸಣ್ಣ ರೂಪದಲ್ಲಿ ಕೇವಲ 1 2 ಅಥವಾ 3 ಸಾಲುಗಳಲ್ಲಿ ಬರುವಂತ ಒಂದು ಅಕ್ಷರ ಆಗಿರ್ತದೆ. ಅದನ್ನ ವಿಂಗಡಣೆ ಮಾಡ್ತಾರೆ. ಅದಕ್ಕೆ ಹೇಳುದು ಕವಿಗಳು ಅಂತೇಳಿ ಹೇಳುವಂತದ್ದು. ಅದನ್ನ ವಿಂಗಡಣೆ ಮಾಡಿ ಅದನ್ನ ದೊಡ್ಡ ಮಟ್ಟದಲ್ಲಿ ಕೆಲವೇ ಕಥೆಗಳನ್ನ ಅದಕ್ಕೆ ರೂಪ ಕೊಟ್ಟು ಆ ಒಂದು ಕಥೆಯನ್ನು ಬರಿಬೇಕಾಗ್ತದೆ. ಅದನ್ನ ಸೇರಿಸಬೇಕಾಗ್ತದೆ. ಕೇವಲ ಏನೋ ಒಂದು ಪುಸ್ತಕ ಇದೆ, ಅದು ಅಷ್ಟಕ್ಕೆ ಸೀಮಿತ, ಮತ್ತೆ ಇದಕ್ಕೆ ತರಬಾರ್ದು ಅನ್ನೋದು ಇದರಿಂದಲೇ ನಾವು ಕೆಲವನ್ನ ಮೂಢನಂಬಿಕೆ ಅಂತೇಳಿ ಉಪದ್ರ ಮಾಡ್ಕೊಳ್ತಾ ಇರುವಂತಹದ್ದು ಅಂತ ನನ್ನ ಅನಿಸಿಕೆ. ಒಂದು ಪರಂಪರೆಯಲ್ಲಿ ಅಭಿವೃದ್ಧಿ ಪಡಿಸ್ತಾ ಹೋಗ್ಬೇಕು. ನಮ್ಮ ಧಾರ್ಮಿಕತೆಯನ್ನು ನಾವು ಹೆಚ್ಚು ಮಟ್ಟದಲ್ಲಿ ಸೇರಿಸಿ ನೋಡ್ಬೇಕು. ಮತ್ತೊಂದಕ್ಕೆ ಅದಕ್ಕೆ ಸಂಪರ್ಕವನ್ನು ಕೊಟ್ಟು ಅದಕ್ಕೂ ಇದಕ್ಕೂ ನಮಗೆ ಏನು ಸಂಬಂಧ ಇದೆ, ನಮ್ಮದಲ್ಲಿ ಏನಾದ್ರೂ ಉಂಟಾ, ಅದರಿಂದ ನಮ್ಮ ಧಾರ್ಮಿಕತೆ ನಮ್ಗೆ ಒಳ್ಳೆ ಹಿತವಚನವನ್ನು ಬೋಧಿಸ್ತದ ಅನ್ನೋದನ್ನ ನಾವು ತಗೊಳ್ಬೇಕು. ಬಿಟ್ರೆ ಕೇವಲ ಅದರಲ್ಲಿ ಇಲ್ಲ, ಅದು ಸುಳ್ಳು, ತಪ್ಪು ಮಾಡಿದ್ದಾರೆ, ಹೆಣ್ಮಕ್ಳ ಬಗ್ಗೆ ಶೋಷಣೆ ಆಗಿ ಹಿಂದೂ ಧರ್ಮದಲ್ಲಿ ಬರೆದಿದ್ದಾರೆ, ಕೆಟ್ಟದ್ದು, ಇದನ್ನ ತೀರ್ಮಾನ ಮಾಡುದಿಲ್ಲ. ಅದರಲ್ಲಿ ಒಳ್ಳೇದೇನುಂಟು, ಸ್ವಲ್ಪ ಒಳ್ಳೆತನವನ್ನ ನೋಡಿ. ಈಗ ಕೆಲವೆಲ್ಲ ಮಾಡ್ತಾರೆ ಅಂತ ಅದು ಮಾಡುವುದಕ್ಕಿಂತ ಅದನ್ನು ಪ್ರತಿಯೊಂದಕ್ಕೂ ಅಳವಡಿಸ್ಕೊಳ್ಳುವ. ಪ್ರತಿಯೊಂದಕ್ಕೂ ಅಳವಡಿಸ್ಕೊಂಡಾಗ ನಮ್ಮ ಧಾರ್ಮಿಕತೆಯ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ. ನಾನು ಹೇಳುದಾದ್ರೆ ಹಾಗೆ ಮಾಡಿ. ಯಾರೋ ಒಬ್ಬ ಹೇಳ್ತಾನೆ ಅಂದ ತಕ್ಷಣ ಅದನ್ನ ನಾವು ತರ್ಕ ಮಾಡೋದು. ಈ ಅಕ್ಷರದಲ್ಲಿ ಬರ್ಬೋದಾ, ಮತ್ತೊಂದು ದಾರಿಯಲ್ಲಿ ಅದು ಸಿಗ್ತದಾ? ನೋಡಿ, ದೇವರನ್ನ ಯಾರಾದ್ರೂ ನೋಡಿದ್ರ?
ಹಾಗಾದ್ರೆ ದೇವರನ್ನ ಹೇಗೆ ರಚನೆ ಮಾಡ್ತಾನೆ? ಒಬ್ಬ ಚಿತ್ರಗಾರ ಒಬ್ಬ ರಚನೆಯನ್ನ ಮಾಡ್ತಾನೆ, ಅದು ಹೇಗೆ ರಚನೆ ಮಾಡ್ತಾನೆ? ಅಂದ್ರೆ ಅವನಿಗಿರುವಂತ ಕೈ ಕಾಲುಗಳು ಅಂದ್ರೆ ವ್ಯಕ್ತಿಗೆ ಏನಿದೆ ಅದೇ ರೀತಿಯಲ್ಲಿ ದೇವರಿದ್ದಾನೆ, ಅವನಿಗೆ ಒಂದು ಎಕ್ಸ್ಟ್ರಾ ಪವರ್ ಇರುವ ಹಾಗೆ 4 ಕಾಲುಗಳು. ಅದು ನಿಜವಾಗಿ ಅಲ್ಲಿ ಏನು ಕೇಳಿದ್ರೆ ಮಂತ್ರದಲ್ಲಿ ಉಂಟು. ಈಗ ಗಣಪತಿಯ ಮಂತ್ರವನ್ನು ನಾವು ಹೇಳ್ಬೋದು, ಅಥವಾ ಯಾವುದೇ ಒಂದು ದೇವರುಗಳ ಶ್ಲೋಕಗಳುಂಟು, ಅಥವಾ ನೀಲಕಾಯ, ಭಯಾನಕ ಸ್ವರೂಪ, ಗದಾಧಾರಿ, ಧನುರ್ಧಾರಿ, ಕೆಂಪು ಕಣ್ಣು, ಕೆಂಚಿಮಿ, ಕೆಲವೊಂದು ಕಥೆಗಳಲ್ಲಿ ಉಂಟು. ಆವಾಗ ಒಂದು ಚಿತ್ರಗಾರ ಒಬ್ಬ ದೇವರನ್ನು ಆರಾಧನೆ ಮಾಡುವಾಗ ನಂಗೆ ಇಂಥ ದೇವರು ಆಗ್ಬೇಕಪ್ಪ, ನನ್ಗೊಂದು ಮಾಡಿಕೊಡಿ ಅಂತ ಈ ಬರೆಯುವವನ ಹತ್ರ ಕೇಳಿದ್ರು. ಆವಾಗ ಅವ ಏನ್ ಮಾಡ್ತಾನೆ, ಹೇಗೆ ಬರಿಬೇಕು ನೋಡಿ, ನನ್ನ ಪುಸ್ತಕದಲ್ಲಿ ಈ ರೀತಿ ಇಂತಿಂತ ದೇವರು ಈ ರೀತಿ ಉಂಟು, ನನಗೆ ಇಂಥದ್ದೊಂದು ರೂಪದ ದೇವರಾಗಬೇಕು. ಆವಾಗ ಅವ ಏನ್ ಮಾಡ್ತಾ ಚಿತ್ರ ಅದನ್ನು ಬರೀತಾನೆ. ಆವಾಗ ಅದಕ್ಕೆ ಆದಂತ ದೇಹ ಸ್ಥಿತಿ ಕೊಡ್ತಾನೆ. ಪ್ರತಿಯೊಂದಕ್ಕೊಂದು ಅಳತೆ ಅಂತ ಇದೆ, ಆಯದ ಕಟ್ಟು ಅಂತ ನಮ್ಮಲ್ಲಿ. ವಾಸ್ತು ಅಂತ ಹೇಳಿದ್ರೆ ನಿಜವಾದ ಒಂದು ಅಳತೆಯ ಗುಟ್ಟು. ಎಷ್ಟಿರ್ಬೇಕು, ಒಂದು ಕಣ್ಣಿಷ್ಟು ದೊಡ್ಡದಿದ್ರೆ ಮುಖ ಇಷ್ಟು ದೊಡ್ಡಬೇಕು, ಅದಕ್ಕೆ ಇಷ್ಟೇ ದೊಡ್ಡ ಮೂಗಿರ್ಬೇಕು, ಇಷ್ಟೇ ದೊಡ್ಡ ಕಿವಿ ಇರ್ಬೇಕು, ಇಷ್ಟು ದೊಡ್ಡ ದೇಹ ಇರ್ಬೇಕು. ಇದೆಲ್ಲ ಒಂದು ಅಳತೆ, ಆಯಾ ಕಟ್ಟಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತೇವೆ. ಆ ಆಯಾ ಕಟ್ಟಿಗೆ ಸಂಬಂಧಪಟ್ಟು ಸರಿಪಡಿಸಿದಾಗ ಅದೊಂದು ರೂಪ ಬರ್ತದೆ. ಅದನ್ನು ನಾವು ದೇವರು, ನನ್ನ ದೇವರು ಹೇಗಿದ್ದಾನಪ್ಪ. ಆವಾಗ ಈಗ ಗಣಪತಿಗೂ ಹಾಗೆ ಮಂತ್ರದಲ್ಲಿ ಬಂದದ್ದನ್ನ ನಾವು ನೇರವಾಗಿ ಮಾಡೋದು. ಅದನ್ನ ಮಂತ್ರದಲ್ಲಿ ಆ ಮಂತ್ರವನ್ನ ನೋಡಿ ಮಾಡಿದ್ದೇವೆ ಬಿಟ್ರೆ, ಅದನ್ನ ಬಿಟ್ಟು ಯಾರೋ ದೇವರನ್ನ ನೋಡ್ಕೊಂಡೇ ಬಂದಿದ್ದಾನೆ, ನಾನು ನೋಡಿ ದೇವರನ್ನ ಬರ್ತೀನಿ ಅಂತ ಹೇಳುವಂತ ವ್ಯಕ್ತಿಗಳು ನನಗೇನು ಕಷ್ಟ ಕಾಣ್ತದೆ. ಹಾಗಾಗಿ ಮಂತ್ರದಲ್ಲಿ ಈ ಕಥೆಗಳು ಹಾಗೆ ಶ್ಲೋಕದಲ್ಲಿರುವುದನ್ನ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ನಮಗೆ ಈ ಶನೀಶ್ವರನ ಒಂದು ಕತೆ ಉಂಟು. ಯಾವುದು ಕೇಳಿದ್ರೆ ಚಿನ್ಮಯ ದಾಸರು ಒಂದು ಮರಾಠಿ ಭಾಷೆಯಲ್ಲಿ ಒಂದು ಕಥೆ ಇತ್ತಂತೆ, ವಿಕ್ರಮರಾಜನಿಗೆ ಕಾಡಿದಂತ ಒಂದು ಮರಾಠಿ ಭಾಷೆಯಲ್ಲಿ. ಆ ಮರಾಠಿ ಭಾಷೆಯಲ್ಲಿರುವಂತ ಮಹಾರಾಷ್ಟ್ರ ಭಾಷೆ ಮರಾಠಿ ಭಾಷೆಯಲ್ಲಿರುವ ಕಥೆಯನ್ನ ಅಲ್ಲೆಲ್ಲೋ ಒಂದು ದೇವಣ್ಣನವರನ್ನು ಹೋಗಿ ಲಿಂಗದಾಸರ ಹತ್ರ ಕೇಳಿ ಆ ಮರಾಠಿ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡಿ ಆ ಕಥೆಯನ್ನು ಬರೆದು ಇವತ್ತು ನಾವು ಶನಿದೇವರ ಕಥೆ ಅದನ್ನ ಸೀತಾನಂದಿ ಗಣಪತಿ ಶೆಟ್ಟರು ಶನೀಶ್ವರ ಮಹಾತ್ಮೆ ಪ್ರಸಂಗವನ್ನು ಮಾಡಿದ್ರು. ಹೇಗೆ ಮಾಡಿದ್ರು, ಆ ಕಥೆಯನ್ನ ತೆಗೆದು ಪ್ರಸಂಗಕ್ಕೆ ಅನ್ವಯಿಸಿದ್ರು. ಕಥೆಯಲ್ಲಿ ಎಲ್ಲಾರ ಇದು ಬೃಹಸ್ಪತಿಗಿರ್ಬೋದು, ಚಂದ್ರನಿಗಿರ್ಬೋದು, ಮತ್ತು ಇತರ ದೇವತೆಗಳಿಗೆಲ್ಲ ಕಾಡಿದ ಕಥೆ, ವಿಕ್ರಮನ ಕಥೆ ಮುಗಿದ್ರ ಮೇಲೆ ಬರ್ತದೆ. ಅಂದ್ರೆ ಅರ್ಥ ಏನ್ ಹೇಳ್ತಂದ್ರೆ, ವಿಕ್ರಮನಿಗೆ ಶನಿದೇವರು ಕಾಡಿ ನಂತರದಲ್ಲಿ ಹೇಳ್ತಾವ. ಶನೀಶ್ವರ ಮಹಾತ್ಮೆ ಪ್ರಸಂಗದಲ್ಲಿ ಈ ಎಲ್ಲಾ ಈಶ್ವರನಿಗೆ ಬೃಹಸ್ಪತಿಗೆಲ್ಲ ಕಾಡಿ ನಂತರ ವಿಕ್ರಮನಿಗೆ ಕಾಡಿದ ಕಥೆ ಬರ್ತದೆ. ಹಾಗಾದ್ರೆ ಅದರಿಂದ ಇದಕ್ಕೆ ಯಾಕೆ ಬಂತು, ಇದು ಯಾಕೆ ಹಾಗೆ ಬಂತು, ಅದು ಪ್ರಶ್ನೆ ಅಲ್ಲ. ಅಲ್ಲಿಯ ಆ ಸಂದರ್ಭ, ಆ ಸಮಯ, ಅದಕ್ಕೆ ಸರಿಯಾದಂತ ಒಂದು ಹೊಂದಾಣಿಕೆ ಮಾಡಬೇಕಾಗ್ತದೆ. ಧಾರ್ಮಿಕತೆಯನ್ನ ಅನ್ಯಾಯ ಮಾರ್ಗದಲ್ಲಿ ತಪ್ಪಿದಲ್ಲಿ ಖಂಡಿಸುವುದು ಧರ್ಮ. ಸರಿ ಸರಿ. ಆದ್ರೆ ನನ್ನಲ್ಲಿ ಈಗ ಒಂದು ಸಮಸ್ಯೆ ಉದ್ಭವ ಆಗ್ತಾ ಇದೆ. ಏನಂತ ಹೇಳಿದ್ರೆ, ಒಂದು ಸರಳನ್ನ 1 ಫೀಟ್ ನಷ್ಟು ಕಟ್ ಮಾಡಿ ಒಬ್ಬನ ಹತ್ರ ಕೊಡುದು. ಇಂತ ಒಂದು 100 ಸರಳು ಆಗ್ಬೇಕು ಅಂತ ಹೇಳಿದಾಗ ಅವನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಆ ಮೂಲ ಸರಳಿಗೆ ಕಟ್ ಮಾಡ್ತಾನೆ. ನೆಕ್ಸ್ಟ್ ಈಗಾಗಲೇ ಕಟ್ ಮಾಡಿರುವಂತದ್ದು ಇನ್ನೊಂದು ಉಂಟಲ್ವ, ಅದನ್ನ ಹಿಡ್ಕೊಂಡು ಕಟ್ ಮಾಡ್ತಾನೆ. ಮತ್ತೆ ಮತ್ತೊಂದು ಕಟ್ ಆಗಿದೆ ಅಲ್ವ, ಅದನ್ನ ಹಿಡ್ಕೊಂಡು ಕಟ್ ಮಾಡಿದಾಗ ಮೂಲ ಸರಳಿಗೆ ಮತ್ತೆ ಕೊನೆಯ 100ನೇ ಸರಳಿಗೂ ವ್ಯತ್ಯಾಸ ಎನ್ನುವುದು ಬಂದಿರ್ತದೆ. ಈಗ ದೇವರ ವಿಷಯದಲ್ಲಿ ಕೂಡ, ಮೂರ್ತಿಯ ವಿಷಯದಲ್ಲಿ ಕೂಡ ಕೆಲವೊಮ್ಮೆ ಹೀಗೆ ಆಗುವ ಸಾಧ್ಯತೆಗಳು. ಯಾವ ಸರಿ ಅಂತ ನಾವು ತಿಳ್ಕೊಳ್ಬೇಕು, ನಮಗೆ ಸಂಸ್ಕೃತ ಗೊತ್ತಿಲ್ಲ. ಹೌದು, ಆಗ ನಾವೇನ್ ಮಾಡ್ಬೇಕು? ಅಲ್ಲ, ಅದಕ್ಕೆ ಹೇಳುದು ಭಕ್ತಿ ಪ್ರಧಾನವಾಗಿ ಕೊಟ್ಟಿದ್ದೇವೆ ನಾವು. ನಮ್ಮ ಧರ್ಮದಲ್ಲಿ ನೀವು ದೇವರನ್ನ ಹೀಗೆ ಪೂಜೆ ಮಾಡಿ ಅಂತ ಯಾರಿಗೂ ನಿರ್ಣಯ ಮಾಡ್ಲಿಲ್ಲ. ಅದಕ್ಕೆ ನಾವು ಹೇಳ್ತಾ ಇರೋದು, ನಮ್ಮಲ್ಲಿ ಏನ್ ಹೇಳಿದೆ ಕೇಳಿದ್ರೆ ಭಕ್ತಿ ಪ್ರಧಾನ, ಶ್ರದ್ಧಾ ಭಕ್ತಿ ಅನ್ನೋದು. ನೋಡಿ, ನಮ್ಮ ಕ್ಷೇತ್ರಗಳಲ್ಲಿ ನಿಜವಾಗಿ ಈಗ ಕಾಣಿಕೆ ಡಬ್ಬಿ 100 ಇರ್ಲಿ, ಅದಕ್ಕೆ ನಾನು ಹೇಳುದಲ್ಲ. ನಮ್ಮ ಹಿಂದೂ ಧರ್ಮದ ಮೂಲ ಆಧಾರ ಏನ್ ಹೇಳಿದೆ ಕೇಳಿದ್ರೆ, ಗರ್ಭಗುಡಿಯನ್ನ ಮಾಡಿ ಕಿಟಕಿ ಬಾಗಿಲನ್ನ ಇಡಬೇಡಿ, ಎದುರು ಭಾಗದಲ್ಲಿ ಒಂದು ಕಾಣಿಕೆ ಡಬ್ಬಿಯನ್ನ ಇಡಿ. ಯಾವುದೇ ಒಬ್ಬ ಭಕ್ತ ಬಂದ್ರು ಶ್ರದ್ಧಾ ಭಕ್ತಿಯಿಂದ ಏಕಾಗ್ರತೆಯಿಂದ ತನ್ನತನವನ್ನ ತಾನು ಮರೀತಾನೆ. ಅಂದ್ರೆ ನಾನೇನೋ ಅನ್ಯಾಯ ಮಾಡಿದ್ದು, ತಾನು ತಪ್ಪು ಮಾಡಿದ್ದನ್ನೆಲ್ಲ ನೆನಪು ಮಾಡ್ಕೊಳ್ತಾನೆ. ಆ ಸಂದರ್ಭದಲ್ಲಿ ದೇವರೇ, ನಾನು ಇಂಥ ಕಷ್ಟಪಟ್ಟಿದ್ದೇನೆ, ಇದನ್ನೆಲ್ಲ ಪರಿಹಾರ ಮಾಡಿದ ತಪ್ಪಿಗೆ ಕ್ಷಮೆ ಕೊಡು ಅಂತೇಳಿ ಅವನ ಶಕ್ತಿಯ ಕಾಣಿಕೆಯನ್ನ ಡಬ್ಬದಲ್ಲಿ ಹಾಕಿ ದೇವರಿಗೆ ಕೈ ಮುಗಿತಾನೆ. ಅದು ಲೆಕ್ಕ ಮಾಡಿ ಹಾಕುವಂತದ್ದಲ್ಲ, ಅವನ ಶ್ರದ್ಧೆಯ ಭಕ್ತಿಯ ಶಕ್ತಿ ಆಗಿರ್ತದೆ ಅಲ್ಲಿ. ಅದು ಒಂದು ಕೇಂದ್ರ ಅಂತ ಹೇಳ್ತೇವೆ ನಾವು. ಆ ಕಾಣಿಕೆ ಡಬ್ಬಿಗೆ ಪ್ರಧಾನವಾದಂತ ನಾವು ಶಕ್ತಿ ಕೊಟ್ಟಿರುವುದು ಏನು ಕೇಳಿದ್ರೆ ಭಕ್ತಿಯ ಶಕ್ತಿ ಅಲ್ಲಿ ಬೀಳ್ತದೆ. ಆದ್ರೆ ಒಂದು ಭಕ್ತಿಯ ಶಕ್ತಿ ಎನ್ನುವಂಥದ್ದು ಹಣದ ರೂಪದಲ್ಲೇ ಇರ್ಬೇಕಾ? ಶ್ರಮದ ಕಾಣಿಕೆ ಅಂತ ಹೇಳ್ತಾರೆ. ಶ್ರಮ ಪಟ್ಟು ಮೊದಲೆಲ್ಲ ಹೊನ್ನನ್ನು ಮಾಡಿದ್ರು. ವ್ಯಕ್ತಿ ಸಂಪಾದನೆ, ತನ್ನ ದೇಹವನ್ನ ತ್ಯಾಗ ಮಾಡುವಂಥದ್ದು, ಅಂದ್ರೆ ಕಷ್ಟಪಡುವಂಥದ್ದು ಶ್ರಮದ ಒಂದು ಕಾಣಿಕೆ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಯಾವ್ದನ್ನ ಹಾಕ್ಲಿಕ್ಕೆ ಬರುವುದಿಲ್ಲ. ಕೈನ ಕಟ್ ಮಾಡಿ, ಮಾಂಸ ಕಟ್ ಮಾಡಿ ಹಾಕಿದ್ರಲ್ಲಿ ಬರುವುದಿಲ್ಲ. ಹಾಗಾದ್ರೆ ಮೊದಲಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ 1000 ವರ್ಷಗಳ ಕಾಲ ತಪವನ್ನ ಆಚರಿಸಿ ದೇವರನ್ನ ಪ್ರತ್ಯಕ್ಷಗೊಳಿಸ್ತಿದ್ರು.
ನಿಮಗೆ ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಇವತ್ತು ಅದು ಅರ್ಥ ಏನ್ ಹೇಳುತ್ತೋ ಈಗ ನೋಡಿ, ವಿಶ್ವಾಮಿತ್ರನ ಕಥೆಯಲ್ಲೆಲ್ಲ ಬರ್ತದೆ. ಒಂದು ಬಾರಿ ತಪವನ್ನು ಆಚರಿಸಿದ, ದೇವರನ್ನ ಏನೋ ಒಂದು ಯಾರಿಗೋ ಒಂದು ಅವ ತ್ರಿಶಂಕುವಿಗೆ ದಾರಿ ಎರೆದ. ಆ ನಂತರದಲ್ಲಿ ಮತ್ತೆ ತಪಸ್ಸಿ ಕೂತ, ಮೇನಕೆ ಎನ್ನುವಂತ ಹೆಣ್ಣು ಬಂದು ಅವಳ ಸಹವಾಸದಿಂದ ಅದರ ಅರ್ಥ ಏನ್ ಹೇಳುತ್ತೆ ಕೇಳಿದ್ರೆ, ನಮ್ಮ ಪುರಾಣದ ಆಧಾರದಲ್ಲಿ ಒಬ್ಬ ಮನುಷ್ಯನ ಶ್ರಮ ಅನ್ನುವಂಥದ್ದು ಶಕ್ತಿಗತವಾಗಿ ಉಳಿತದೆ. ನಾವೀಗ ಅದನ್ನೇ ವರದಾನ ಅಂತ ತಗೊಳ್ಳುವಂಥದ್ದು. ನಾವೇನ್ ಮಾಡ್ತೇವೆ, ನಿತ್ಯ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡ್ತೇವೆ. ಸಂಜೆವರೆಗೆ ಕೆಲಸ ಮಾಡಿ ಎಷ್ಟು ಒಂದು 200 ರೂಪಾಯಿ ಸಂಬಳ ನಾವು ತಗೊಳ್ತೇವೆ. ಆ ಶ್ರಮದ ಕಾಣಿಕೆಯನ್ನು ನಾವು ಅವತ್ತು ತಗೊಂಡು ಅದನ್ನು ತಿಂದು ಉಂಡು ಖರ್ಚು ಮಾಡಿ ಆ ದಿನದ ಶ್ರಮದ ವಿನಿಯೋಗ ಆಗಿ ಹೋಯ್ತು. ವಾರಕ್ಕೊಬ್ಬ ಸಂಬಳ ತಗೊಳ್ತಾನೆ, ಅವನಿಗೆ 200 ರೂಪಾಯಿ ಸಿಗುವುದಿಲ್ಲ, ಒಂದು 2000 ರೂಪಾಯಿ ಸಿಗುತ್ತೆ. ಅದು ದೊಡ್ಡ ನಿಧಿಯಾಗಿರ್ತದೆ. ತಿಂಗಳಿಗೆ ಒಬ್ಬ ಸಂಬಳ ತಗೊಳ್ತಾನೆ, ಅವನಿಗೆ ಜಾಸ್ತಿ ಸಿಗುತ್ತೆ. ಹಾಗೆ ಶ್ರಮದ ಪ್ರಮಾಣಗಳು ಹೆಚ್ಚಿಗೆ ಬೆಳೆದಂಗೂ ಅದು ಶಕ್ತಿಯ ಮೂಲ ಆಗಿರ್ತದೆ. ಓಕೆ, ಆ ಶಕ್ತಿಯ ಮೂಲವನ್ನ ಯಾವ ರೀತಿಯಲ್ಲಿ ಅಲ್ಲಿನ ಅರ್ಚಕರು ಅಥವಾ ಅದಕ್ಕೆ ಸಂಬಂಧಪಟ್ಟವರು ಬಳಕೆ ಮಾಡಬೇಕು? ಅಲ್ಲ, ಅದು ನಿಜವಾದ ಧಾರ್ಮಿಕ ಕ್ಷೇತ್ರದಲ್ಲಿ ಧರ್ಮದರ್ಶಿ ಅಂತ ಒಬ್ಬ ವ್ಯಕ್ತಿಯನ್ನ ಹಿಂದಿನವರು ಸ್ಥಾಪಿಸಿದ್ದಾರೆ. ಧರ್ಮದರ್ಶಿ ಅಂದ್ರೆ ಅವನಿಗೆ ಧರ್ಮವನ್ನ ಬೋಧನೆ ಮಾಡಬೇಕು, ಸತ್ಯವನ್ನ ಹೇಳಬೇಕು. ನಿಜವಾಗಿ ಒಬ್ಬ ಶ್ರೀಮಂತ ಒಬ್ಬ ವ್ಯಕ್ತಿ ಬಡವ ಅಂತೇಳಿ ಬಂದಾಗ ನೇರವಾಗಿ ಕೊಡುವಂತ ಒಂದು ಮನೋಭಾವನೆ ಇರುವುದಿಲ್ಲ. ದೇವರು ಒಬ್ಬನನ್ನ ಶ್ರೀಮಂತ ಮಾಡಿದ್ರೆ ಒಬ್ಬ ಬಡವ ಅಂದ್ರೆ ಹಣ ಇಲ್ಲದೆ ಇರುವವನಿರ್ಬೋದು, ಶ್ರಮ ಪಡ್ತಾನೆ. ಒಬ್ಬ ಅಂಗವಿಕಲ ಇರ್ಬೋದು. ಧಾರ್ಮಿಕ ಕ್ಷೇತ್ರಗಳು, ನಮ್ಮ ಧರ್ಮದ ಕ್ಷೇತ್ರಗಳು ಯಾಕೆ ಕೇಳಿದ್ರೆ, ವ್ಯಕ್ತಿ ಒಬ್ಬ ತನ್ನ ಶ್ರೀಮಂತಿಕೆಯಿಂದ ತನ್ನ ಹೆಸರಿನಲ್ಲಿ ಒಂದು ಶಾಶ್ವತವಾದಂತಹ ವಸ್ತು ಇರಲಿ, ಅಥವಾ ಈ ದೇವರಿಂದ ನಾನು ಒಳ್ಳೇದಾಗಿದೆ ಅನ್ನುವಂಥ ಭಕ್ತಿಯ ಜ್ಞಾನದಿಂದ ತನ್ನ ಹೆಸರು ಶಾಶ್ವತ ಉಳಿಲಿ ಅಂತೇಳಿ ಆ ಕ್ಷೇತ್ರಕ್ಕೆ ಆ ಹಣವನ್ನು ಹಾಕ್ತಾನೆ. ಆವಾಗ ಈ ಧರ್ಮದರ್ಶಿ ಆದವನು ಸ್ವಂತ ಬಂಡವಾಳ ಮಾಡಿಕೊಳ್ಳುವುದಲ್ಲ, ಅದರಲ್ಲಿ ಒಂದು 50 ಅಂಶವನ್ನ ಬಂದ ಕ್ಷೇತ್ರದ ಅಭಿವೃದ್ಧಿ. ದೇವರಿಗೆ ಯಾವುದು ಬೇಡ, ದೇವರಿಗೆ ದುಡ್ಡು ಬೇಡ, ಏನು ಬೇಡ. ದೇವರಿಗೆ ಬೇಕಾಗುವುದು ಭಕ್ತಿಯ ಭಕ್ತಾದಿಗಳ ಒಂದು ಭಕ್ತಿ ಅಷ್ಟೇ ಬೇಕಾದದ್ದಲ್ಲಿ. ಅಲ್ಲಿ ಆ ಹಣವನ್ನ ಎಷ್ಟೋ ಜನ ಒಂದು ಕಲ್ಯಾಣ ಮಂಟಪ ದೇವಸ್ಥಾನದಲ್ಲಿ ಮಾಡಿಸ್ಬೇಕು ಅಂತ ಹೇಳಿದ್ರು. ಯಾಕೆ ಕೇಳಿದ್ರೆ, ಶ್ರೀಮಂತ ಒಬ್ಬ ಬೇಕಾದಷ್ಟು ಹಣವನ್ನು ಕೊಟ್ಟಿರ್ಬೋದು, ಮಾಡಿಸ್ತಾನೆ. ಏನು ಇಲ್ಲದ ಒಬ್ಬ ಬಡವನಿಗೂ ಮನಸ್ಸು ನೋವಾಗಬಾರ್ದು. ಅವನಿಗೂ ತನ್ನದೇ ಆದಂತ ಒಂದು ಕಲ್ಯಾಣ ಮಂಟಪದಲ್ಲಿ ಒಳ್ಳೆ ರೀತಿ ಲಗ್ನ ಮಾಡ್ಬೇಕು, ಮದುವೆ ಮಾಡ್ಬೇಕೆಂಬ ಆಸೆ ಇರ್ತದೆ. ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಾಡಿಟ್ಟು ಅದರಲ್ಲಿ ಬಾಡಿಗೆ ಹಾಕಬಾರ್ದು, ಧರ್ಮದ ಕಲ್ಯಾಣ ಮಂಟಪ ಆಗಿರ್ಬೇಕು. ಅದು ಧರ್ಮವನ್ನ ವಿನಿಯೋಗ. ಮತ್ತೊಬ್ಬ ಅತಿ ಕಣ್ಣೀರ್ ಹಾಕ್ತಾನೆ ಕ್ಷೇತ್ರದಲ್ಲಿ ಬಂದು, ಅವನಿಗೆ ಯಾರಾದ್ರೂ ಹೇಳ್ಕೊಡಕ್ಕಾಗುದಿಲ್ಲ. ಸ್ವಾಭಿಮಾನಿ ವ್ಯಕ್ತಿಗಳು ಅಂತ ಇರ್ತಾರೆ. ಈಗ ಸಾರ್ವಜನಿಕವಾಗಿ ಯಾವ ಒಬ್ಬ ಶ್ರೀಮಂತ ಹತ್ರ ನನ್ನ ಮರ್ಯಾದೆ ಹೋಗುತ್ತೆ ಅಂತ ಕಣ್ಣೀರ್ ಹಾಕ್ತಾನೆ. ಆವಾಗ ಧರ್ಮದರ್ಶಿ ಆದವನು ಅದನ್ನ ದೈವತ್ವವನ್ನ ತಿಳಿದ ಒಬ್ಬ ವ್ಯಕ್ತಿ ಅವನ ಕಣ್ಣೀರನ್ನ ಒರೆಸ್ಬೇಕಾಗ್ತದೆ. ಕಣ್ಣೀರು ಒರೆಸುವುದಂದ್ರೆ ಏನಾಗಿದೆಯಪ್ಪ, ಏನ್ ಕಷ್ಟ ಬಂತು ನಿನಗೆ. ಆವಾಗ ಈ ಕ್ಷೇತ್ರವನ್ನು ನಂಬಿದಂತ ಶ್ರೀಮಂತ ಒಬ್ಬ ವ್ಯಕ್ತಿ ಇರ್ತಾನೆ. ಈ ಬಡವ ಹೇಳಿದ್ರೆ ಅವ ಕೊಡುವುದಿಲ್ಲ. ಆವಾಗ ಏನ್ ಮಾಡ್ಬೇಕು, ಈ ಧರ್ಮದರ್ಶಿ ಆದವನು ಆ ಶ್ರೀಮಂತನಿಂದ ಈ ಬಡವನಿಗೆ ಸಹಕಾರ ಮಾಡಿಸ್ಬೇಕು. ಅವನ ಕೊಡ್ಲಿಲ್ಲ ಅಂತಾದ್ರೆ ಕ್ಷೇತ್ರದಿಂದ ಬಂದ ಭಂಡಾರ ಹಣದಿಂದ ದಾನ ಮಾಡ್ಬೇಕು. ಇದು ದಾನ ಧರ್ಮದ ಒಂದು ಕೇಂದ್ರ. ಆದ್ರೆ ಈಗಿನ ಒಂದು ಸಮಾಜದಲ್ಲಿ ಇದಕ್ಕೆ ವ್ಯತಿರಿಕ್ತ ಅರ್ಥ ಉಂಟು. ಯಾಕಂತಂದ್ರೆ ಕಲ್ಯಾಣ ಮಂಟಪವನ್ನ ಕಟ್ಟಬೇಕು ಎನ್ನುವಂಥದ್ದು ಆ ಕ್ಷೇತ್ರದ ಅಭಿವೃದ್ಧಿ ಅಂತ ಹೇಳ್ಕೊಳ್ತಾರೆ. ಬಟ್ ಅದು ಬೇರೆ ಬೇರೆ ಕಾರಣಕ್ಕಾಗಿ ವಿನಿಯೋಗ ಆಗ್ತಾ ಉಂಟು. ಮತ್ತೆ ಅಲ್ಲಿ ಹಣದ ಉದ್ದೇಶಕ್ಕೋಸ್ಕರನೇ ಕಲ್ಯಾಣ ಮಂಟಪಗಳನ್ನ ಕಟ್ಟುವಂತ ಪ್ರಕ್ರಿಯೆಗಳು ನಡೀತಾ ಉಂಟು. ಈ ಬಗ್ಗೆ ತಮ್ಮ ಅಭಿಪ್ರಾಯ, ಅನಿಸಿಕೆ ಏನು? ಅಲ್ಲ, ನಾನು ಅದನ್ನ ನಿಜವಾಗಿ ನಾನು ವಿರೋಧಿಸ್ತಾ ಇದ್ದೇನೆ, ತಪ್ಪು ಅಂತ ಹೇಳ್ತೇನೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ನೀವೇನ್ ಮಾಡ್ತಿದ್ದೀರಿ? ನಮ್ಮ ಕ್ಷೇತ್ರದಲ್ಲಿ ಇವತ್ತು ಕಲ್ಯಾಣ ಮಂಟಪವನ್ನು ನಾನು ಏನು ಮೂಲ ಶ್ರೀಮಂತಿಕೆಯಿಂದ ಅಲ್ಲ, ಕ್ಷೇತ್ರದ ಶನೀಶ್ವರನ ಅನುಗ್ರಹದಿಂದ ಬಂದ ಭಕ್ತರ ಹಣ ಹಾಕಿದ್ದೇವೆ. ಅದರಲ್ಲಿ ನಿಜವಾಗಿ ಇವತ್ತು ನೋಡಿ, ನಮ್ಮ ಕಲ್ಯಾಣ ಮಂಟಪ ಧರ್ಮ ಕಲ್ಯಾಣ ಮಂಟಪನೇ ಅಂತ ಹೆಸರು ಹಾಕಿದ್ದೇವೆ. ಮೊನ್ನೆ ನಮ್ಮ ಶಾಮಗುರು ಅಂತ ತಾಳ್ಮೆ ಮಾಡಿದ ಪ್ರಶ್ನೆ ಇಟ್ಟಿದ್ರು, ಏನು ಅಶೋಕ್ ಶೆಟ್ರೆ ಧರ್ಮ ಕಲ್ಯಾಣ ಮಂಟಪ ಅಂದ್ರೆ ಇದರ ಅರ್ಥ ಏನು ಅಂದ್ರು. ಧರ್ಮ ಕಲ್ಯಾಣ ಮಂಟಪ ಅಂದ್ರೆ ಭಕ್ತಾದಿಗಳಿಗೆ ಧರ್ಮಕ್ಕೆ ಸೇವೆ ಸಿಗುವಂತಹದ್ದು. ಅದರಿಂದ ನೋಡಿ, ಕರೆಂಟ್ ಬಿಲ್ ಇಲ್ಲ, ಕುರ್ಚಿ ಬಾಡಿಗೆ ಇಲ್ಲ, ಯಾವುದೇ ಇಲ್ಲ. ಒಂದು ಪಕ್ಷ ನಿಮ್ಮ ಹತ್ರ ಧರ್ಮ ನಕ್ಷತ್ರ ಅಂತ ಉಂಟು ನಮ್ಮ ಕ್ಷೇತ್ರದಲ್ಲಿ. ಧರ್ಮ ನಕ್ಷತ್ರದಲ್ಲಿ ಊಟಕ್ಕೆ ಹೋದ್ರೆ ನೀವು ಊಟದ ಬಿಲ್ಲು ಕೊಡ್ಬೇಡಿ. ನಿಮ್ಮದೇ ಆದಂತ ವ್ಯವಸ್ಥಿತವಾಗಿ ನಮ್ಮಲ್ಲಿ ಏನು 5 ವ್ಯವಸ್ಥಿತವಾದಂತ ಊಟ ಇರ್ತದೆ. ಎಷ್ಟೇ ಜನ ಬನ್ನಿ, ಪರಮಾತ್ಮನ ಹೆಸರೇಳಿ ಶನೀಶ್ವರನ ದಯದಿಂದ ಕೊಟ್ಟು ಬಿಡುವ ಅಂತ ಹೇಳಿದ್ದೇನೆ. ಅದಕ್ಕೂ ಚಾರ್ಜ್ ಆಗ್ತಲ್ಲ. ಕೆಲವರು ಅದರದ್ದೇ ಆದಂತ ವ್ಯವಸ್ಥೆ, ನಮಗೆ ಇಂಥದ್ದೇ ಆಗ್ಬೇಕು, ನನಗೆ ಈ ವ್ಯವಸ್ಥೆಯಲ್ಲಿ ಇರ್ತೇನೆ, ಇದೆಲ್ಲ ಬಾಡಿಗೆ ಇದಾರು ಒಂದು ಹಣ ಹಾಕ್ತೇನೆ ಅಂತಾರೆ. ಆವಾಗ ಅಷ್ಟೊಂದು ಧರ್ಮ ಕ್ಷೇತ್ರದಲ್ಲಿ ನಡೆಸ್ಲಿಕ್ಕೆ ಬರುವುದಿಲ್ಲ. ಆವಾಗ ಅದರದ್ದೇ ಆದಂತ ಒಂದು ಊಟದ ಚಾರ್ಜ್ ಅಂತೇಳಿ ಅವ್ರು ಮಾಡಿದಂತ ಊಟದ ವ್ಯವಸ್ಥೆಗೆ ಒಂದು ಬಿಲ್ ಹಾಕಿ ಹೋಗ್ತಾರೆ. ಬಿಟ್ರೆ ಪ್ರತ್ಯೇಕವಾದಂತಹ ಹಾಲ್ ಬಾಡಿಗೆ ಆಗಲಿ, ಕರೆಂಟ್ ಬಿಲ್ ಆಗಲಿ, ಕುರ್ಚಿ ಬಾಡಿಗೆ ಆಗಲಿ ಕ್ಷೇತ್ರದಿಂದ ನಾವು ಹಾಕೋದಿಲ್ಲ, ಹಾಕಬಾರ್ದು ಅಂತ ನನ್ನದೊಂದು ಇರ್ತಾರೆ.
ಮತ್ತೆ ಈ ಕಾಣಿಕೆ ಡಬ್ಬಿಲು ಹಾಗೆ ನಾನು ಭಕ್ತಿಯ ಕೇಂದ್ರದ ಒಂದು ಶಕ್ತಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕಂತ ನನ್ನ ಮನಸ್ಸಿಗೆ ಕಾಣಿಸ್ತಾ ಇದೆ. ಓಕೆ ಅಶೋಕ್ ಶೆಟ್ರೆ, ಕಾಣಿಕೆ ಡಬ್ಬಿ ಮತ್ತೆ ಆ ದೇವಸ್ಥಾನದಲ್ಲಿ ನಡೆಯಬೇಕಾಗಿರುವಂತಹ ಪ್ರಕ್ರಿಯೆಗಳ ಬಗ್ಗೆ ಇನ್ನೂ ಕೂಡ ತಮ್ಮ ಜೊತೆಗೆ ಮಾತಾಡ್ತೇನೆ. ಅಲ್ಲಿ ತನಕ ನಾವು ತೆಗೆದುಕೊಳ್ಳೋಣ ಚಿಕ್ಕ ವಿರಾಮ. ಮೈಸ್ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆ, ಕಂಪ್ಯೂಟರ್ ಶಿಕ್ಷಣ ಭವಿಷ್ಯದ ಆಶಾ ಕಿರಣ. ಇದೀಗ ಗೋಳೆಂಗಡಿ ಪರಿಸರದಲ್ಲಿ ವ್ಯವಸ್ಥಿತ ಕಂಪ್ಯೂಟರ್ ಶಿಕ್ಷಣ ಕೇಂದ್ರ, ಎಲ್ಲಾ ರೀತಿಯ ಕೋರ್ಸುಗಳು ಲಭ್ಯ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ 10% ರಿಯಾಯಿತಿ. ಯಾವುದೇ ಕೋರ್ಸಿನ ಮೊತ್ತವನ್ನು ಮುಂಗಡವಾಗಿ ಒಮ್ಮೆಲೆ ಪಾವತಿಸಿದಲ್ಲಿ ಆಕರ್ಷಕ ಡಿಸ್ಕೌಂಟ್. ಹಿಂದೆ ಭೇಟಿ ನೀಡಿ ಆರ್ಕೆ ಕಂಪ್ಯೂಟರ್ ಎಜುಕೇಶನ್ ಗೋಳೆಂಗಡಿ. ಪ್ರೊಪ್ರೈಟರ್ ರೋಹಿತ್ ಕುಮಾರ್ ಶೆಟ್ಟಿ ಹೆಬ್ರಿ. ಮೊಬೈಲ್ 9880019093. ವಿರಾಮದ ಬಳಿಕ ಮತ್ತೆ ಹೆಬ್ರಿ ನ್ಯೂಸ್ ಪ್ರಸ್ತುತಪಡಿಸುವ ಧಾರ್ಮಿಕ ಜಿಜ್ಞಾಸೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶೋಕ್ ಶೆಟ್ಟಿ ಅವರ ಜೊತೆಗೆ ಮಾತನಾಡ್ತಾ ದೇವಸ್ಥಾನಗಳಲ್ಲಿ ಕಾಣಿಕೆ ಹುಂಡಿ ಯಾಕಾಗಿ ಇರಬೇಕು, ಅದರ ಮಹತ್ವ ಏನು ಎನ್ನುವುದರ ಬಗ್ಗೆ ಅವರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೆ. ಸರ್, ತಾವು ದಯವಿಟ್ಟು ನೋಡಿ, ಕಾಣಿಕೆ ಹುಂಡಿ ಎನ್ನುವಂಥದ್ದು ಭಕ್ತನ ಭಕ್ತಿಯ ಶಕ್ತಿಯ ಕಾಣಿಕೆ ಅಂತ ಹೇಳಿದೆ ನಾನು. ಅವನು ಎಷ್ಟು ಹಾಕಬೇಕು ಅಥವಾ ಈ ದೇವಸ್ಥಾನಕ್ಕೆ ಕಾಣಿಕೆ ಎಷ್ಟು ಅದು ಕೇಳಿ ಹಾಕುವಂತದ್ದಲ್ಲ. ಮನಸ್ಸಿನ ಆತ್ಮ ತೃಪ್ತಿಯಿಂದ ತನ್ನ ಮನಸಾರೆ ಏಕಾಗ್ರತೆಯಿಂದ ದೇವರನ್ನ ಜ್ಞಾನ ಮಾಡಿ ತನ್ನ ಮನಸ್ಸಲ್ಲಿ ದೇವರನ್ನ ನೆನಪು ಮಾಡಿ ಹಾಕುವಂತ ಒಂದು ಶಕ್ತಿ. ಅದಕ್ಕೆ ಹೇಳುವುದು ದೇವರ 100 ಜನರ ಶಕ್ತಿ ಒಂದು ಜಾಗದಲ್ಲಿ ಇಟ್ರೆ ಅಲ್ಲಿ ದೈವತ್ವ ಉಂಟಾಗ್ತದೆ ಅಂತ. ದೇವರು ಉತ್ಪತ್ತಿ ಆಗುವಂತದ್ದು ಏನು ಕೇಳಿದ್ರೆ ಮನುಷ್ಯನ 100 ಶಕ್ತಿಗಳು ಒಂದು ಆದಾಗ ಅಲ್ಲಿ ಒಂದು ಶಕ್ತಿ ದೇವರು ಉತ್ಪತ್ತಿ ಆಗುವಂತದ್ದು. ಈಗ ರಸ್ತೆ ಮೇಲೆ ಹೋಗುವಾಗ ಎಲ್ಲಾದ್ರೂ ನೋಡಿ ಒಂದು ಭಾಗದಲ್ಲಿ ಎಲ್ಲಾದ್ರೂ ಒಂದು ಹುತ್ತಾದ ಒಂದು ಮರದ ಬುಡದಲ್ಲಿ ಒಬ್ಬ ವ್ಯಕ್ತಿ ಒಂದ್ ಸ್ವಲ್ಪ ಕುಂಕುಮ ಕಾಣಿಕೆಯನ್ನ ಹಾಕಿ ಹೋದ್ರೆ 1 ವರ್ಷ ಬಿಟ್ಟು ಬಂದು ನೋಡ್ರೆ ಅಲ್ಲಿ ದೈವತ್ವ ಆಗ್ತದೆ. ಒಂದು ದೇವಸ್ಥಾನ ಯಾಕಾಗ್ತದೆ ಕೇಳಿದ್ರೆ ಹೋದವರೆಲ್ಲ ಕಾಣಿಕೆ ಆಗ್ತಾ ಇರ್ತಾರೆ. ಆ ಎಲ್ಲಾ ಮನುಷ್ಯನ ಶಕ್ತಿಗಳು ಒಂದೊಂದಾಗಿ ಕಾಣಿಕೆಯಲ್ಲಿ ಬೀಳ್ತಾ ಇರುವಾಗ ಅಲ್ಲಿ ದೈವತ್ವ ಶಕ್ತಿ ಉತ್ಪತ್ತಿ ಆಗ್ತದೆ. ತಾವು ಅದನ್ನು ದೈವತ್ವ ಶಕ್ತಿ ಅಂತ ಹೇಳ್ತೀರಿ, ಆದ್ರೆ ಅದೊಂದು ಮೂಢತ್ವ ಅಂತ ಹೇಳ್ಕೊಂಡು, ಅಂದ್ರೆ ಅದೊಂದು ತಮಾಷೆ ಕೂಡ ಹೇಳ್ತಾರೆ. ಏನಂತಂದ್ರೆ ನಾಳೆ ಬೇಕಾದ್ರೂ ಒಂದು ಕಲ್ಲನ್ನು ಹಾಕಿ ಒಂದು ಗಂಧ ಹಾಕಿ ಹೂವನ್ನು ಹಾಕಿದ್ರೆ 4 ಜನ ಬಂದು ಅದಕ್ಕೆ ಪೂಜೆ ಮಾಡ್ತಾರೆ ಅಂತ ಒಂದು ಮೂಢತ್ವ ನಮ್ಮಲ್ಲಿ ಇದೆ ಅಂತ ಹೇಳ್ಕೊಂಡು ವಿಚಾರವಾದಿಗಳು ಹೇಳ್ತಾರೆ. ಸೊ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ತಾವು ಆ ದೈವತ್ವದ ಪರಿಕಲ್ಪನೆಯನ್ನು ಹೇಳುದಿದ್ರೆ ಹೇಗೆ ಹೇಳ್ತೀರಿ? ಅಲ್ಲ, ಅಲ್ಲಿ ಏನು ಕೇಳಿದ್ರೆ ನಾವು ಹೇಳುವವರು ಪ್ರಶ್ನೆ ಬರುವುದಿಲ್ಲ ಅಲ್ಲಿ. ಹಾಗಾದ್ರೆ ಅಲ್ಲಿ ದೈವತ್ವ ಯಾಕೆ ಮೂಡ್ತದೆ? ನಾನು ಹೇಳಿದ್ನಲ್ಲ, ಶ್ರಮದ ಒಂದು ಅಂಶವನ್ನ ಮನಸ್ಸಿಗೆ ನೋವಿಲ್ಲದೆ ಹಾಕುದು. 100 ಜನ, ಈಗ ಒಂದು ವಸ್ತುವನ್ನು ನಾವು ಎಳಿತೇವೆ, ಒಬ್ರು ಹೇಳಿದ್ರೆ ಬರುವುದಿಲ್ಲ, 10 ಜನ ಹೇಳಿದ್ರೆ ಬರುವುದಿಲ್ಲ, 100 ಜನ ಹೇಳಿದಾಗ ಒಂದು ಆನೆ ಬಲದ ಶಕ್ತಿಯನ್ನು ಎಳಿತೇವೆ. ಹಾಗೆ 100 ಜನರ ಶಕ್ತಿ ಒಂದು ಕೇಂದ್ರ. ಹಾಗಿದ್ರೆ ನಾವು ನಮ್ಮ ಭಕ್ತಿಯನ್ನ ಪ್ರಕಟ ಮಾಡ್ಲಿಕ್ಕೆ ನಿರ್ದಿಷ್ಟವಾಗಿ ಒಂದು ಕಡೆಗೆ ಹೋಗ್ಲೇಬೇಕು ಅಂತ ನಿಯಮ ಇಲ್ಲ ಅಂತ ತಮ್ಮ ಮಾತಿನಿಂದ ತಿಳ್ಕೊಳ್ಬಹುದಾ ಅಂತ ಹೇಳಿ. ಆದ್ರೆ ಅಲ್ಲಿ ಒಂದಾಗ್ತದೆ, ಒಂದು ಕಡೆ ಇಂತಲ್ಲಿಗೆ ಹೋಗ್ಬೇಕಂತ ನಿರ್ಣಯ ಇಲ್ಲ. ಹಾಗಂತೇಳಿ ನಿಂತ ಜಾಗದಲ್ಲೆಲ್ಲ ದೈವತ್ವವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಕೇಳಿದ್ರೆ ಮನಸ್ಸು ಚಲನೆ ಆಗ್ತದೆ. ಇವತ್ತು ನಾವು ನಿಮ್ಮ ಕಾರ್ಯಕ್ರಮವನ್ನು ಕೊಡುವಾಗ ನಾವು ಇದೇ ಆದಂತ ಕೋಣೆ ಒಳಗೆ ಯಾಕೆ ಬರ್ಬೇಕು? ನಮ್ಮ ಮಾತುಗಳು ಅಥವಾ ನಾವು ಮಾತಾಡ್ತಿರುವಂತ ವಿಚಾರಗಳು ನಮ್ಮ ಕಿವಿನ ಬಿದ್ರೆ ಬೇರೆ ಶಬ್ದಗಳು ಬಂದಾಗ ನಮ್ಮ ಮನಸ್ಸು ಸ್ಥಿರತೆಯಲ್ಲಿರುವುದಿಲ್ಲ, ನಮ್ಮ ಜ್ಞಾನ ಸ್ಥಿರ ಆಗುದಿಲ್ಲ. ಆದ್ರಿಂದ ಭಕ್ತಿಯ ಕೇಂದ್ರ ಅಲ್ಲಿ ಏನಾಗ್ತದೆ ಕೇಳಿದ್ರೆ ಈ ದೈವತ್ವ ಉತ್ಪತ್ತಿ ಆಗುವ ಕಾರಣ ಅದೇ. ಪ್ರತಿಯೊಬ್ಬ ಹೋಗುವನು 1 ನಿಮಿಷ ಆದ್ರೂ ಅಲ್ಲಿ ನಿಂತು ನಮಸ್ಕಾರ ಮಾಡಿ ಏನೋ ದೇವರನ್ನ ಯಾವುದೋ ಒಂದು ಕಲ್ಪನೆಯನ್ನು ಅವನು ಮಾಡ್ಕೊಳ್ತಾನೆ. ಯಾವ ಮನುಷ್ಯ ಏಕಾಗ್ರತೆಯಲ್ಲಿ ಸ್ಥಾನವನ್ನು ಪಡಿತಾನೋ ಅಲ್ಲಿ ದೈವತ್ವ ಅಂತ ಹೇಳುದು. ಆ ದೇವರ ಒಂದು ಅಂಶವನ್ನ ಅವನು ಕಾಣ್ತಾನೆ, ಅವನ ಮನಸ್ಸಿನಲ್ಲಿ ಬರುವಂತ ಒಂದು ಶಕ್ತಿ. ಅದಕ್ಕೆ ಎಲ್ಲಾ ಜಾಗದಲ್ಲಿ ಆಗುದಿಲ್ಲ. ಈಗ ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ನಾವು ಕೈ ಮುಕ್ಕೊಂಡು ಒಂದು ಲಾರಿ ಬಂದ್ಬಿಟ್ಟು ತಕ್ಷಣ ಎದುರುಗಡೆ ಲಾರಿ ಬಂದಿರೋದು ಏನು ಬಂತು, ಮತ್ತಲ್ಲಿ ಆ ಮನಸ್ಸು ಚಂಚಲ ಆಗ್ತದೆ. ಈ ಕಾಣಿಕೆ ಡಬ್ಬಿ ಆಧಾರಬಹುದೇ ನಮ್ಮ ಮನಸ್ಸಿನ ನಾವು ಕಾಣಿಕೆ ಡಬ್ಬಿಯಲ್ಲಿ ಹಾಕಿದಂತ ಆ ಒಂದು ಶಕ್ತಿಯನ್ನ ಕ್ಷೇತ್ರದ ಅಭಿವೃದ್ಧಿಗೆ, ಅಂದ್ರೆ ಬಡವ ಭಕ್ತಾದಿಗಳ ಅಭಿವೃದ್ಧಿಗೆ ಅದನ್ನ ವಿನಿಯೋಗ ಮಾಡಿ ಆ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಅದೇ ಇನ್ನೊಂದ್ ಸ್ವಲ್ಪ ದುಡ್ಡು ಬೇಕು ಅಂತೇಳಿ ಮತ್ತೊಂದು ಕಾಣಿಕೆ ಡಬ್ಬಿ ಈಚೆಗೆ ಇಟ್ಟರು ಕೂಡಲೇ ಇಲ್ಲಿ ಒಂದು ಶಕ್ತಿ ಉತ್ಪತ್ತಿ ಆಗ್ತದೆ. ಆವಾಗ ಅಲ್ಲಿ ಒಡಕು ಶುರುವಾಯ್ತು. 2 ಶಕ್ತಿಗಳು, ಅವನ್ ಮುಕ್ತೇಶ್ವರ ಆಗುದಂದ್ರೇನು, ನನಗೆ ಆಗುದಿಲ್ವೋ, ಅವ ಮೋಸ. ಈ ಶಕ್ತಿಗಳ ಒಳಗೆ ಬರುವಂತದ್ದು ಪ್ರತ್ಯೇಕ ವಿಂಗಡಣೆ ಅಂತ ಹೋಗುತ್ತೆ. ಹಾಗಿದ್ರೆ ಧರ್ಮದರ್ಶಿ ಆದವನು ಯಾವ ಆದಾಯವನ್ನ ನಂಬಿಕೊಂಡಿರ್ಬೇಕು? ಅಂದ್ರೆ ಅವನಿಗೆ ಪ್ರತ್ಯೇಕವಾಗಿರುವಂತಹ ಕೆಲಸ ಅಂತ ಇರ್ಬೇಕಾ, ಅಥವಾ ಅವನು 24 hours ಇದೇ ವರ್ಕ್ ಅಲ್ಲಿ ಇದಿರ್ಬೇಕಾ, ಅಂದ್ರೆ ಜನರ ಸಮಸ್ಯೆಗಳನ್ನ ಪರಿಹರಿಸಲು ಇರ್ಬೇಕಾ? ಸೊ ಅವನು ಬದುಕುವುದು ಹೇಗೆ? ಅಲ್ಲ, ಧಾರ್ಮಿಕತೆಯ ಧರ್ಮದಲ್ಲಿ ಏನು ಕೇಳಿದ್ರೆ ಕ್ಷೇತ್ರದ ಅಭಿವೃದ್ಧಿಯನ್ನ ನೋಡ್ಬೇಕಾಗ್ತದೆ ಅವನಿಗೆ. ಯಾವಾಗಲೂ ನೋಡಿ, ಪ್ರತಿದಿನ ಪೂಜೆ ಮಾಡುವಂತ ದೇವಸ್ಥಾನಗಳಂತಿರ್ತದೆ. ಅಲ್ಲಿ ಪ್ರತಿದಿನ ಅವನನ್ನು ಅಲ್ಲಿ ತೊಡಗಿಸಿಕೊಂಡಾಗ ಅವನ ಶ್ರಮದ ಸಂಬಳವಾಗಿ ಅವನು ತಗೊಳ್ಬಹುದು.
ಅದಕ್ಕಾಗಿ ಅವ ಲಕ್ಷಗಟ್ಟಲೆ ಆಸ್ತಿ ಮನೆ ಮಾಡಿ ಎಲ್ಲರಿಗೂ ಇದು ಮಾಡಿ ದೇವಸ್ಥಾನದ ಇದು ಮಾಡ್ಕೊಡುವಂತದ್ದಲ್ಲ. ಇವತ್ತು ನನ್ನ ಅನುಭವದಲ್ಲಿ ನೀವು ನನ್ನನ್ನು ಲೆಕ್ಕಾಚಾರ ಮಾಡಿ ಕೇಳಿದ್ರೆ ನಾನು ಹೇಳ್ತೇನೆ, ಸಾಧಾರಣ ಇವತ್ತು 30 ವರ್ಷಗಳಿಂದ ಶನೀಶ್ವರನ ಆರಾಧನೆ ಮಾಡ್ಕೊಂತ ಬಂದದ್ದಕ್ಕೆ ನನಗೆ ಒಂದು ಸಂಸ್ಥೆಯ, ನಾನು ಮೊನ್ನೆ ಒಬ್ಬರಿಗೆ ಪ್ರಶ್ನೆ ಹಾಕಿದ್ದೀನಿ, ಎಷ್ಟು ಅಶೋಕ್ ಶೆಟ್ಟಿ ಹೇಗೆ ನೋಡಿ, ಒಂದು 5 ಕೋಟಿ ರೂಪಾಯಿ ವ್ಯವಸ್ಥಿತವಾದಂತಹ ಒಂದು ಸಂಸ್ಥೆಯನ್ನು ನಡೆಸಬೇಕಾದ್ರೆ ಅದಕ್ಕೊಬ್ಬ ಜನರಲ್ ಮ್ಯಾನೇಜರ್ ಅಂತ ನೀವು ಇಂಗ್ಲಿಷ್ ಅಲ್ಲಿ ಹೇಳ್ತೀರಿ, ಒಬ್ಬ ವ್ಯಕ್ತಿ ಜವಾಬ್ದಾರಿ. ಅವನಿಗೆ ಒಂದು ತಿಂಗಳಿಗೆ ಸಂಬಳ ಎಷ್ಟಾಗುತ್ತೆ, ಎಷ್ಟು ಕೊಡಬಹುದು ನಿರ್ದಿಷ್ಟವಾದಂತ ಗುರಿ, ಆ ಒಂದು ಸಂಬಳ ಲೆಕ್ಕಾಚಾರದಲ್ಲಿ ಅವ 30 ವರ್ಷ ಮಾಡಿದ್ದಲ್ಲಿ ಆ ಸಂಪಾದನೆ ಏನ್ ಮಾಡಿದ್ದಾನೆ. ಈ ಒಂದು ಲೆಕ್ಕಾಚಾರದಲ್ಲಿ ಅವನು ಇದ್ರೆ ಪ್ರತಿಯೊಬ್ಬರು ಆ ಕ್ಷೇತ್ರ ಲೆಕ್ಕಾಚಾರದಲ್ಲಿ ನಡೀತಾ ಇರ್ತದೆ, ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಅದು ಅನುಕೂಲ ಆಗುತ್ತೆ. ತನ್ನದೇ ಆದ ವೈಯಕ್ತಿಕ ವಿಚಾರಕ್ಕೆ ತಗೊಂಡು ಹೋದಾಗ ಅವ ಅಷ್ಟು ಆಸ್ತಿ ಮಾಡ್ಕೊಂಡ ನಾವು ಯಾಕೆ ಮಾಡಬಾರ್ದು? ಈ ಒಡಕುಗಳು ಉತ್ಪತ್ತಿ ಆಗುವುದು ಆವಾಗ ಬಿಟ್ರೆ, ದೇವರು ಅಲ್ಲಿ ಉದ್ದೇಶಪೂರ್ವಕವಾಗಿ ಒಬ್ಬರಿಗೆ ತಿನ್ಬೇಕು ಅನ್ನುವಂತ ನಿರ್ದಿಷ್ಟ ಗುರಿ ನಮ್ಮ ಧಾರ್ಮಿಕ ಕೇಂದ್ರಗಳು ಅಥವಾ ಧರ್ಮಗಳು ಹೇಳಿಲ್ಲ. ಮತ್ತೆ ಈಗ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಾನು ಹಿಂದೆ ತಮ್ಮ ಮಾತುಗಳನ್ನ ಗಮನಿಸಿದ್ದೆ. ಈಗ ಪೂಜೆಗಳನ್ನ ಮಾಡುವಾಗ ನಿರ್ದಿಷ್ಟವಾಗಿ ನಾವು ಸಾಮಾನ್ಯವಾಗಿ ಹೋಟೆಲ್ಗಳಿಗೆ ಹೋದಾಗ ನಿಮ್ಗೆ ಗೊತ್ತಿರ್ಬೋದು, 5 ಸ್ಟಾರ್ ಹೋಟೆಲ್ಗಳಿಗೆ ಅಥವಾ ಈ ಸಾಮಾನ್ಯವಾಗಿ ಯಾವುದೇ ಹೋಟೆಲ್ಗಳಿಗೆ ಹೋದಾಗ ಅಲ್ಲಿ ಒಂದು ಮೆನು ಅಂತ ಕೊಡ್ತಾರೆ. ಸೊ ಅದರಲ್ಲಿ ಹಾಕಿರ್ತಾರೆ ಚಾಕ್ಕಿಂತ ಇಷ್ಟು, ಮತ್ತೆ ಇಡ್ಲಿ ವಡೆಗಿಂತ ಇಷ್ಟು, ಬೇರೆ ಬೇರೆ ಇದಕ್ಕೆ ಇಂತಿಷ್ಟು ಅಂತ. ಈಗ ದೇವಸ್ಥಾನಗಳಲ್ಲಿ ಮಂಗಳಾರತಿಗೆ ಇಂತಿಷ್ಟು, ಪಂಚಕಜ್ಜಾಯಿಗೆ ಇಂತಿಷ್ಟು, ಮತ್ತೆ ಕಲಶಕ್ಕೆ ಇಂತಿಷ್ಟು, ಇಂಥದ್ದೆಲ್ಲ ಹಾಕಿರ್ತಾರಲ್ವ. ಇದು ದೇವಸ್ಥಾನ ಎನ್ನುವಂಥದ್ದು ಆ ಹೋಟೆಲ್ನ ವ್ಯವಹಾರದ ದಾರಿಯಲ್ಲಿ ಬಂದಿದೆ ಅಂತ ನೀವು ಹೇಳುವಂಥದ್ದು. ಅಲ್ಲಿ ನಿಜವಾಗಿ ನಾನೊಂದು ಮಾತು ಹೇಳೋಕೆ ಬಯಸ್ತಾ ಇದರಲ್ಲಿ, ಯಾವ ವ್ಯಕ್ತಿ ಆಗಿರ್ಲಿ ಅಭಿಮಾನಿ ಬಳಗ ಅಂತ ಒಂದಿರ್ತದೆ. ಇದು ಎಲ್ಲರನ್ನ ಹಾಳು ಮಾಡ್ತಾ ಇರುವಂತದ್ದು 100%. ನಾನು ಒಂದು ಯಕ್ಷಗಾನ ಮೇಳವನ್ನು 5 ವರ್ಷ 6 ವರ್ಷ ಆಯ್ತು ನಾನು ಕಟ್ಟಿ ಬೆಳೆಸ್ತಾ ಇದ್ದೇನೆ. ಇದರಲ್ಲಿ ಈ ಆಧಾರ ಕೊಡ್ಬೇಕಾಗ್ತದೆ. ಯಾಕೆ ಕೇಳಿದ್ರೆ ಒಬ್ಬ ಅತಿಯಾಗಿ ರಂಗಸ್ಥಳದಲ್ಲಿ ಕುಣಿತಾನೆ, ಒಳ್ಳೆ ವ್ಯಕ್ತಿ, ಒಬ್ಬ ಕಲಾವಿದ ಇದ್ದಾನೆ ಅಂತ ಆದ್ರೆ ಕೆಲವೇ ಜನ, ಎಲ್ಲ ಅಂತ ಹೇಳುದಿಲ್ಲ, ಅಭಿಮಾನಿ ಬಳಗದವ್ರನ್ನೆಲ್ಲವನ್ನೂ ಸೇರಿಸುವುದಿಲ್ಲ, ಕೆಲವೇ ಜನ ಅಂಗದವ್ರು ಏನ್ ಮಾಡ್ತಾರೆ ಕೇಳಿದ್ರೆ ಒಂದು ಬಾಟ್ಲಿನ ತಂದು ಇಟ್ಕೊಂಡು ರಂಗಸ್ಥಳದ ಹಿಂದ್ಗಡೆ ಕದ್ದು ಕಾಯ್ತಾ ಇರ್ತಾರೆ. ಏನಾದ್ರೂ ಮಾಡಿ ನೀನು ಇವತ್ತು ಜಾಸ್ತಿ ಕುಣಿಬೇಕಂತ ಅದು ಒಂದನ್ನು ಕೊಟ್ಬಿಟ್ರು ನನಗೆ. ಇವ್ರು ಈ ಅಭಿಮಾನಿ ಬಳಗ ಕೊಟ್ಟದ್ರಲ್ಲಿ ಅವ ರಂಗಸ್ಥಳಕ್ಕೆ ಹೋದವನು ಆಚೆ ಹೋಗ್ತಾನೆ, ಅಳತೆ ಸಿಗುವುದಿಲ್ಲ ಅವನಿಗೆ. ಈ ಅಭಿಮಾನಿ ಬಳಗವೇ ಹಾಳು ಮಾಡ್ತಾ ಇರ್ತದೆ. ಈ ಕ್ಷೇತ್ರಗಳಲ್ಲೂ ಹಾಗೆ ಕೆಲವು ಧಾರ್ಮಿಕ, ನನಗೆ ಗೊತ್ತಿದ್ದಾಗೆ ನನಗೂ ಬಂದಿದೆ ಈ ಸಮಸ್ಯೆಗಳನ್ನ. ಕೆಲವು ಜನರು ಹೇಳ್ತಾರೆ, ಅಶೋಕ್ ಶೆಟ್ಟರ್ ಮೊನ್ನೆ ದೇವಸ್ಥಾನಕ್ಕೆ ಬಂದ್ರಲ್ಲ, ಒಂದು 25,000 ಕೊಡ್ತಾರೆ, ಅವ್ರಿಗೆ ಒಂದು ಶಾಲ್ ಹೊದಿಸಿ ಅವ್ರನ್ನ ಗೌರವಿಸಿ. ಇದು ತದ್ವಿರುದ್ಧವಾದಂತ ತಪ್ಪನ್ನು ನಾನು ಹೇಳ್ತೇನೆ. ನಾನು ಹೇಳುದು ಹಾಗಲ್ಲ. ನಿಜವಾಗಿ ಪರಮಾತ್ಮನಾದಂತ ಅಂದ್ರೆ ದೇವರಾದವನು ಒಬ್ಬನಿಗೆ ದೊಡ್ಡ ಅಂದ್ರೆ ಹೆಚ್ಚಿನ ಆದಾಯವನ್ನು ಕೊಟ್ಟಾಗ ಅವನು ಹೆಚ್ಚಿಗೆ ಕೊಡ್ತಾನೆ, ಕಡಿಮೆ ಆದಾಯ ಇದ್ದವನು ಕಡಿಮೆ ಕೊಡ್ತಾನೆ. ಈಗ 5 ರೂಪಾಯಿಯು ಕ್ಷೇತ್ರಕ್ಕೆ ಆಗಿರ್ತದೆ. ಇದು ಅವನ ಶ್ರಮದ ಗಣಿಗೆ ಅಷ್ಟೇ. ಮತ್ತೊಬ್ಬ 1 ಲಕ್ಷ ಕೊಡ್ತಾನೆ, ಅವನದು ಶ್ರಮದ ಗಣಿಗೆ ಅಷ್ಟು. ಯಾಕೆ ಕೇಳಿದ್ರೆ ಭತ್ತವನ್ನ ಬಿತ್ತಿ ಭತ್ತ ಬೆಳೀತಾರೆ, ಭತ್ತವನ್ನು ಬಿತ್ತಿ ಮಾವಿನಕಾಯಿ ಬೆಳೀಲಿಕ್ಕೆ ಆಗುದಿಲ್ಲ. 100 ರೂಪಾಯಿ ವೆಚ್ಚ ಮಾಡ್ರೆ 10 ರೂಪಾಯಿ ಆದಾಯ ಸಿಗುತ್ತೆ. 1000ವನ್ನು ವೆಚ್ಚ ಮಾಡಿದ್ರೆ 100 ರೂಪಾಯಿ ಆದಾಯ ಸಿಗುತ್ತೆ. ಅದೇ ಆಧಾರದಲ್ಲಿ ಲಕ್ಷಗಟ್ಟಲೆ ವೆಚ್ಚ ಮಾಡಿರ್ತಾನೆ, ಅದರಲ್ಲಿ ಆದಾಯ ಬಂದಿರುತ್ತೆ. ಏನೋ ಆ ದೇವರಿಗೆ ಕೊಡ್ಬೇಕೆಂಬ ಮನಸ್ಸು ದೇವರು ಅವನಿಗೆ ಕೊಟ್ಟಿರ್ತಾನೆ. ಎಲ್ಲರೂ 5 ರೂಪಾಯಿ ಕೊಟ್ರೆ ಬಂದ ಭಕ್ತರ ಕಷ್ಟವನ್ನು ಪರಿಹಾರ ಮಾಡೋಕ್ಕಾಗುದಿಲ್ಲ. ಕೆಲವರು ಹೇಳ್ತಾರೆ ನೋಡಿ ಪ್ರಸಾದ ಬೇಕು, ಆ ತಕ್ಷಣ ತಯಾರಿ ಮಾಡಿ ಕೊಡೋಕ್ಕಾಗುದಿಲ್ಲ. ಆದ್ರಿಂದ ನಿಜವಾದ ಪ್ರಾಮಾಣಿಕವಾದಂತ ವೆಚ್ಚ ಏನು ಕೇಳಿದ್ರೆ, ಆ ಒಂದು ದೇವರ ಪ್ರಸಾದ ಅನ್ನೋದು ಮನುಷ್ಯನ ತೃಪ್ತಿಕರವಾದಂತ ಒಂದು ವಸ್ತು. ಆ ವಸ್ತು ಕೊಡ್ಬೇಕಾದ್ರೆ ಅದನ್ನ ತಯಾರಿ ಮಾಡ್ಬೇಕಾದ್ರೆ ಆ ಕ್ಷೇತ್ರಕ್ಕೆ ಒಂದು ಇಂತಿಷ್ಟು ಖರ್ಚು ಅಂತ ಇರ್ತದೆ. ಆ ಖರ್ಚಿನ ವೆಚ್ಚವನ್ನ ನೋಡಿ ಕ್ರಯವನ್ನು ತಗೊಳ್ಳುವುದು ಧರ್ಮ. ಯಾಕೆ ಕೇಳಿದ್ರೆ ಅದನ್ನೆಲ್ಲ ಕ್ಷೇತ್ರವೇ ಬರ್ಸಿದ್ರೆ ಮತ್ತೆ ಧರ್ಮವನ್ನ ಮತ್ತೆ ಬಡವರಿಗೂ ಅಥವಾ ಆ ಕ್ಷೇತ್ರದಲ್ಲಿ ದಾನ ಮಾಡ್ಬೇಕು. ಹಣ ಕೊಟ್ಟು ಸಾಧ್ಯತೆ ಇದ್ದವರು ತಗೊಂಡು ಹೋಗ್ಬೋದು. ಮತ್ತೆ ನನಗೆ ಗೊತ್ತಿರುವಂತ ಒಂದು ಮಾಹಿತಿಯ ಪ್ರಕಾರ ಈಗ ಮಂಗಳಾರತಿ ಎನ್ನುವಂತ ಒಂದು ಪ್ರಕ್ರಿಯೆಯನ್ನ ಮಾಡ್ತಾರೆ. ಹಿಂದೆ ದೇವಾಲಯದಲ್ಲಿ ಸಾಮಾನ್ಯವಾಗಿ ಒಂದು ದೀಪ ಎನ್ನುವಂಥದ್ದು ಯಾವಾಗಲೂ ಗರ್ಭಗುಡಿಯಲ್ಲಿ ಉರಿತಾ ಇರ್ತದೆ. ಈಗ ಅದನ್ನ ದೇವರ ಮೂರ್ತಿಯನ್ನು ನೋಡ್ಬೇಕು ಎನ್ನುವಂತ ಒಂದು ಕಾತರತೆ ಇರೋದ್ರಿಂದಾಗಿ ಮಂಗಳಾರತಿಯನ್ನ ಮಾಡಿ ದೇವರ ಮುಖವನ್ನ ಆ ಮೂಲಕ ಕಾಣುವಂತದ್ದು ಎನ್ನುವ ರೀತಿಯಲ್ಲಿ. ಆದ್ರೆ ಈಗ ಎಲ್ಲ ದೇವಸ್ಥಾನಗಳ ಎದುರಿನಲ್ಲಿ ಒಂದು ಹೆಲೋಜಿನ್ ಲೈಟ್ ಅಂತ ಹೇಳ್ಬಿಟ್ಟು ಎದುರುಗಡೆ ಹಾಕಿ ಬಿಟ್ಟಿರ್ತಾರೆ. ಸೊ ಆ ಪ್ರಕ್ರಿಯೆ ಅದೆಷ್ಟು ನಮಗೆ ನಿಜವಾಗಿ ನಮ್ಮ ಧಾರ್ಮಿಕತೆಯ ನೆಲೆಯಲ್ಲಿ ನಿಜವಾದಂತಹ ಶಕ್ತಿ ಏನ್ ಹೇಳ್ತದೆ ಕೇಳಿದ್ರೆ, ಗರ್ಭಗುಡಿಯನ್ನ ಬಂಧಿಸಿದ್ದಾರೆ. ನೀವು ಅರ್ಥ ಮಾಡಿ, ಯಾವುದೇ ಕಿಟಕಿ ಬಾಗಿಲುಗಳಿಲ್ಲದೆ ಗರ್ಭಗುಡಿಯ ದೇವರನ್ನು ಸ್ಥಾಪಿಸುವಾಗ ಮೂಲವನ್ನ ಅಂದ್ರೆ ಸ್ಥಳದಲ್ಲಿ ನೀರಿನವರೆಗೂ ಪ್ರಾಣ ಪ್ರತಿಷ್ಠಾನ ಮಾಡಿ ಅಲ್ಲಿಂದ ತಾಮ್ರದ ಕಳಶ ನಿಧಿಯನ್ನು ಒಗೆದು ಅದರಿಂದ ತಾಮ್ರದ ತಂತಿನ ಮೇಲೆ ತಂದು ಪಾಣಿಪೀಠವನ್ನು ಕೂರಿಸಿ ಅದರ ಒಳಗಡೆಯನ್ನ ಇದು ಮಾಡ್ತಾರೆ. ನಿಜವಾದ ಅರ್ಥ ಏನ್ ಹೇಳಿದೆ ಕೇಳಿದ್ರೆ,
ಕ್ಷೇತ್ರದಲ್ಲಿ ದೇವರು ಆ ಶಕ್ತಿ ಅಲ್ಲಿ ಉಳಿಬೇಕು ಅಂತಾದ್ರೆ ತಂಪು ವಾತಾವರಣ ಇರಬೇಕು ಅಂತ. ಸರಿ ಸರಿ. ಅದೇ ದೇವರ ಮೂರ್ತಿಯು ಕೂಡ ಬೇರೆ ಬೇರೆ ರೀತಿಯ ಅಭಿಷೇಕಗಳನ್ನ ಮಾಡ್ತಾರೆ, ಅರಸಿನ ಕುಂಕುಮವನ್ನ ಹಚ್ತಾರೆ. ಇದ್ರ ಬಗ್ಗೆ ನಾನು ನಿಮ್ಮೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮಾತನಾಡ್ತೇನೆ. ಇಲ್ಲಿಯ ತನಕ ಅರ್ಧ ಗಂಟೆಗಳ ತನಕ ನಮ್ಮ ವೀಕ್ಷಕರೊಂದಿಗೆ ಮಾತಾಡ್ಲಿಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಕೇಳಿದ್ರಲ್ಲ ವೀಕ್ಷಕರೇ, ಧಾರ್ಮಿಕ ಜಿಜ್ಞಾಸೆ ಎನ್ನುವಂಥದ್ದು ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಅದು ಮೊನ್ನೆ ನಿನ್ನೆ ಇವತ್ತು ನಾಳೆಗೆ ಮುಗಿಯುವಂಥದ್ದಲ್ಲ. ಅದು ನಿರಂತರ, ಮತ್ತೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅದರ ಅಭಿರುಚಿಗಳು, ಅನಿಸಿಕೆಗಳು, ಅಭಿಪ್ರಾಯಗಳು ಭಿನ್ನ ಭಿನ್ನವೇ ಆಗಿರ್ತವೆ. ಹಾಗಾಗಿ ನಮ್ಮ ಈ ಪಯಣ ಎನ್ನುವಂಥದ್ದು ನಿರಂತರವಾಗಿ ನಡೀತಾ ಇರ್ತದೆ. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ PV ಆನಂದ್ ಸಾಲಿಗ್ರಾಮ್ ಮಾಡುವ ವಂದನೆಗಳು.